ಕಮ್ಯುನಿಸ್ಟರಾಗ್ತಾ ಇದ್ದಂತೆ ಫುಲ್ ಆಕ್ಟಿವ್. ನೂತನ ಸಚಿವರಿಂದ ಬರ ಪರಿಸ್ಥಿತಿ ವೀಕ್ಷಣೆ ಕಾರ್ಯ ನಡೀತಾ ಇದೆ. ಇಳಕಲ್ ತಾಲೂಕಿನಲ್ಲಿ ಕಾಶಪ್ಪನವರ್ ಬರ ವೀಕ್ಷಣೆ ಮಾಡೋದಕ್ಕೆ ಹೋಗಿದ್ದಾರೆ. ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ವಿಜಯಾನಂದ ಕಾಶಪ್ಪನವರ್. ಹೇರೂರು ಅಮರಾವತಿ ಗ್ರಾಮ ವ್ಯಾಪ್ತಿಯಲ್ಲಿ ವೀಕ್ಷಣೆಯನ್ನ ಮಾಡಿರೋದು. ಹೆಸರು ತೊಗರಿಬೇಳೆ ವೀಕ್ಷಣೆ ಮಾಡಿದ್ದಾರೆ ಕಾಶಪ್ಪನವರ್. ಇನ್ನು ದೇವನಹಳ್ಳಿ ತಾಲೂಕಿನಲ್ಲಿ ಸಚಿವ ಮುನಿಯಪ್ಪ ಅವರು ಕೂಡ ಬರ ಸಮೀಕ್ಷೆಗೆ ಹೋಗಿರೋದು. ಬೇರಸಂದ್ರ, ಆಲೂರು, ದೊದ್ದನಹಳ್ಳಿ ಗ್ರಾಮಗಳಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ವಿಜಯಾನಂದ ಕಾಶಪ್ಪನವರು ಇದ್ದಾರೆ, ಮತ್ತೊಂದು ಕಡೆ ಮುನಿಯಪ್ಪನವರು ಇದ್ದಾರೆ. ರೈತರ ಬಳಿ ಮಾಹಿತಿಯನ್ನು ಪಡೆದಿದ್ದಾರೆ ಸಚಿವ KH ಮುನಿಯಪ್ಪ. ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಸುವಂತೆ ಸಚಿವರು ಸೂಚನೆಯನ್ನ ಕೊಟ್ಟಿರೋದು. ಬರ ಘೋಷಣೆ ಆದರೆ ಕೇಂದ್ರ ಮತ್ತು ರಾಜ್ಯದಿಂದ ಪರಿಹಾರ ಸಿಗುತ್ತೆ ಅಂತ ಕೂಡ ರೈತರಿಗೆ ಮಾಹಿತಿಯನ್ನ ಕೊಟ್ಟು ಬಂದಿದ್ದಾರೆ. ಈಗ ನಾನು ಮುಖ್ಯವಾಗಿ ಗುಳೇಗುಡ್ಡ ಮತಕ್ಷೇತ್ರ, ಗುಳೇಗುಡ್ಡ ತಾಲೂಕು ಮತ್ತು ಇಳಕಲ್ ತಾಲೂಕು ಮತ್ತು ಬಾಗಲಕೋಟೆ ತಾಲೂಕು ಮತ್ತು ಮುಧೋಳ ತಾಲೂಕಿನಲ್ಲಿ ಏನು ಇವತ್ತು ಕಡಿಮೆ ಮಳೆ ಆಗಿರೋದ್ರಿಂದ ಇವತ್ತು ರೈತರು ಬಿತ್ತಿರುವಂತ ಆ ಬೆಳೆಗಳಿಗೆ ಇವತ್ತು ಬೆಳೆ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅದನ್ನ ಇವತ್ತು ಸ್ವತಃ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಒಟ್ಟಿಗೆ ಇವತ್ತು ನಾನು ಸ್ಥಳೀಯ ಅಲ್ಲಿ ಪರಿಶೀಲನೆಯನ್ನ ಮಾಡಿ ಈ ವರದಿಯನ್ನ ಇವತ್ತು ನಾನು ಸರ್ಕಾರಕ್ಕೆ ಸಲ್ಲಿಸಿ ಮುಂದಿನ ನಿರ್ಧಾರವನ್ನು ಇವತ್ತು ಸರ್ಕಾರ ನಾವೆಲ್ಲ ಕುತ್ಕೊಂಡು ಸಮಾಲೋಚನೆಯನ್ನ ಮಾಡಿ ಆಗಸ್ಟ್ ಎಂಡ್ವರೆಗೂ ನಾವು ನೋಡಿ ಇವತ್ತು ಬರ ಇದೆಯೋ, ಆಗ್ತಾ ಇದೆಯೋ ಇಲ್ಲೋ, ಬೆಳೆಗಳು ಇವತ್ತು ಚೆಗಿತಾ ಇದೆಯೋ ಇಲ್ಲೋ ಅನ್ನೋದನ್ನ ನೋಡ್ಕೊಂಡು ನಾವು ಸರ್ಕಾರದಲ್ಲಿ ನಿರ್ಧಾರ ಮಾಡಬೇಕಾಗತ್ತೆ. ಈಗ ನಾನು ಮುಖ್ಯವಾಗಿ ಗುಳೇಗುಡ್ಡ ಮತಕ್ಷೇತ್ರ, ಗುಳೇಗುಡ್ಡ ತಾಲೂಕು ಮತ್ತು ಇಳಕಲ್ ತಾಲೂಕು ಮತ್ತು ಬಾಗಲಕೋಟೆ ತಾಲೂಕು ಮತ್ತು ಮುಧೋಳ ತಾಲೂಕಿನಲ್ಲಿ ಏನು ಇವತ್ತು ಕಡಿಮೆ ಮಳೆ ಆಗಿರೋದ್ರಿಂದ ಇವತ್ತು ರೈತರು ಬಿತ್ತಿರುವಂತ ಆ ಬೆಳೆಗಳಿಗೆ ಇವತ್ತು ಬೆಳೆ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅದನ್ನ ಇವತ್ತು ಸ್ವತಃ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಒಟ್ಟಿಗೆ ಇವತ್ತು ನಾನು ಸ್ಥಳೀಯ ಅಲ್ಲಿ ಪರಿಶೀಲನೆಯನ್ನ ಮಾಡಿ ಈ ವರದಿಯನ್ನ ಇವತ್ತು ನಾನು ಸರ್ಕಾರಕ್ಕೆ ಸಲ್ಲಿಸಿ ಮುಂದಿನ ನಿರ್ಧಾರವನ್ನು ಇವತ್ತು ಸರ್ಕಾರ ನಾವೆಲ್ಲ ಕುತ್ಕೊಂಡು ಸಮಾಲೋಚನೆಯನ್ನ ಮಾಡಿ ಆಗಸ್ಟ್ ಎಂಡ್ವರೆಗೂ ನಾವು ನೋಡಿ ಇವತ್ತು ಬರ ಇದೆಯೋ, ಆಗ್ತಾ ಇದೆಯೋ ಇಲ್ಲೋ, ಬೆಳೆಗಳು ಇವತ್ತು ಚೆಗಿತಾ ಇದೆಯೋ ಇಲ್ಲೋ ಅನ್ನೋದನ್ನ ನೋಡ್ಕೊಂಡು ನಾವು ಸರ್ಕಾರದಲ್ಲಿ ನಿರ್ಧಾರ ಮಾಡಬೇಕಾಗತ್ತೆ. ನೂತನ ಸಚಿವರಾಗಿ ಮೊದಲ ಭೇಟಿಯಲ್ಲೇ ಬರ ಪರಿಶೀಲನೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಜಮೀನುಗಳಿಗೆ ಟಿ ರಘುಮೂರ್ತಿ ಭೇಟಿ ಕೊಟ್ಟಿದ್ದಾರೆ. ಮಳೆ ಕೊರತೆಯಿಂದ ಬಿತ್ತನೆ ಆಗದ ಜಮೀನನ್ನ ವೀಕ್ಷಣೆ ಮಾಡಿದ್ದಾರೆ ಸಚಿವ ರಘುಮೂರ್ತಿ. ಮಳೆ ಕೊರತೆಯಿಂದಾದ ಸಮಸ್ಯೆ ಬಗ್ಗೆ ರೈತರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಚಿವರು. ಬೆಳೆ ವಿಮೆ, ಬೆಳೆ ಪರಿಹಾರ ಕುರಿತು ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿರೋದು. ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕೆ ಅಧಿಕಾರಿಗಳಿಗೆ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬರ ಪ್ರವಾಸದಲ್ಲಿ ಅಧಿಕಾರಿಗಳ ಮೇಲೆ ಸಚಿವ ಶಿವಲಿಂಗೇಗೌಡ ಗರಂ ಆಗಿದ್ದಾರೆ. ನೀವು ಹಣವನ್ನ ನಿಮ್ಮ ಮನೆಯಿಂದ ತಂದು ಕೊಡೋದಿಲ್ಲ, ಸರ್ಕಾರ ಕೊಡೋ ದುಡ್ಡನ್ನ ನೀವು ಮನೆ ಬಾಗಿಲಿಗೆ ಕೊಡಬೇಕು. ಏನು ಮಾಡ್ತಿದ್ದೀರಿ? ಮತ್ತೆ ಪರಿಹಾರ ಕೊಟ್ಟಿದ್ದೀರಾ? ಇನ್ಶೂರೆನ್ಸ್ ಹಣವನ್ನ ಶೀಘ್ರವೇ ಕೊಡ್ತೀವಿ, ರೈತರು ಸಂಕಷ್ಟಕ್ಕೆ ಸಿಲುಕೋಕೆ ಬಿಡೋದಿಲ್ಲ ಅಂತ ಶಿವಲಿಂಗೇಗೌಡರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಕೆಲಸ ಏನು ಗೊತ್ತಾ ನಿಮಗೆ? ಹಳ್ಳಿಯಲ್ಲಿ ಪರಿಶೀಲನೆ ಮಾಡಬೇಕು, ತಿಂಗಳಿಗೆ ಒಮ್ಮೆ ಬರೋದಲ್ಲ. ಜಮೀನಿನಲ್ಲೇ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಶಿವಲಿಂಗೇಗೌಡರು. ಅದಕ್ಕೆ ನೀವು ಕಂಪ್ನಿಯರ್ ಗೊತ್ತೇನಪ್ಪ, ಆಟ ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಯಾರು ನಿಮ್ಮ ಹೆಡ್ಡು ನನ್ನ ಹತ್ರ ಮಾತಾಡಿ, ಅವ್ರು ಗೊತ್ತಾ ಮಾತಾಡಿ DC ಅವ್ರಿಗೆ ಮಾತಾಡಿ ಇಮ್ಮಿಡಿಯೇಟ್ ಅನ್ನೋದು ನೀವೇನು ನಿಮ್ಮ ಮನೆಯಿಂದ ನಾವು ಕೊಡೋದು ರೈತರ ಡಿಪಾಸಿಟ್ ಮಾಡಿರೋದು 50%.
ನಮ್ಮ ದುಡ್ಡನ್ನ ನಿಮ್ಗೆ ತಗೊಬಂದು ರೈತರು ಕೈ ಜಲ್ದಿ ಕೊಡ್ತೀವಿ ಗೊತ್ತಾ. ನೀವೇನು ಸೋಯಿಂಗ್ ಆಗದೆ ಇದ್ರೆ ನೀವು ಇಷ್ಟೊತ್ತಿ ಕೊಡ್ಬೇಕಾಯ್ತು. ಸೋಯಿಂಗ್ ಆಗದೆ ಇರೋದಕ್ಕೆ 25% ಹಣನ ತೊಗೊಂಡು ರೈತನ ಮನೆ ಬಾಕ್ತಿ ಕೊಡ್ಬೇಕಾಗುತ್ತೆ. ಗೊತ್ತಾತೇನ್ರಿ ಏನ್ರಿ ಹೇಳ್ಯಾರೆ? ಹಾಂ ಹಾಂ ಏನು ಮಾಡ್ತಾ ಇದ್ದೀರಿ ಮತ್ತೆ? ಸೋಯಿಂಗ್ ಆಗಿಲ್ಲ ಅಂತ ಮುಗಿದು ಹೋಗ್ತಾರೆ. ಸೋಯಿಂಗ್ ಕೈ ಮುಗಿದು ಹೋಗ್ತಲ್ವೇನ್ರಿ? ಕೊಡಿಸಿ ಅವ್ರಿಗೆ ಜಲ್ದಿ ಪರಿಹಾರನ. ಹಾಂ ಇವ್ರಿಗೆ ರೈತರದ್ದು ಇವ್ರು ಇನ್ಶೂರೆನ್ಸ್ ದುಡ್ಡು ಕೊಡಿ. ಆಮೇಲೆ ಮತ್ತೆ ನಿಮಗೆ ಬೆಳೆ ಹೋಗಿರೋದು NDRF ಗೈಡ್ಲೈನ್ಸ್ ಪ್ರಕಾರ ಅದಕ್ಕೆ ಬಂದಿರೋದು ನಾವೀಗ. ಬೆಳೆ ಹೋಗಿದೆ, ಬರ ಡಾಟ್ ಡಿಕ್ಲೇರ್ ಮಾಡಿಸಿ, ಮತ್ತೆ NDRF ಗೈಡ್ಲೈನ್ಸ್ ಪ್ರಕಾರ ನಿಮಗೆ ಬರೋ ದುಡ್ಡನ್ನ ಒದಗಿಸಕ್ಕೆ ಅಂತ ಬಂದಿರೋದು ನಾವು. ಇದು ಒಂದನೇ ಹಂತ. ಮೊದಲು ಬೆಳೆ ಏನು ನಾಶ ಆಗಿದೆ ಅದಕ್ಕೆ ಇನ್ಶೂರೆನ್ಸ್ ಹಣನ ಅತಿ ಶೀಘ್ರದಲ್ಲಿ ಕೊಡಿಸ್ತೀವಿ. NDRF ಗೈಡ್ಲೈನ್ಸ್ ಪ್ರಕಾರ ಏನು ನಮ್ಮ ಸರ್ಕಾರದಿಂದ ಕೊಡಬೇಕು ಅದನ್ನು ಮತ್ತೆ ಇನ್ನೊಂದು ಸಾರಿ ಕೊಡ್ತೀವಿ. ರೈತರನ್ನ ಯಾವುದೇ ಕಾರಣದಿಂದ ಸಂಕಷ್ಟಕ್ಕೆ ಸಿಕ್ಸಕ್ಕೆ ಬಿಡೋದಿಲ್ಲ. 2 ಸಾರಿ ಹಣನ ಕೊಡ್ತೀವಿ. 2 ಸಾರಿ ಕೊಡಿಸ್ತೀವಿ. ನೀವು ಇದೊಂದು ಸಾರಿ ಇದು ಮಾಡ್ಕೊಳ್ಳಿ. ಇದನ್ನು ನೋಡ್ರಿ, ನೀವು ಯಾರು ಇದನ್ನು ಮುಂದೆ ಅವ್ರು ಬೆಳೆ ಹಾಕಬೇಕಾದ್ರೆ ಜೋಳನ ಕಳೆದ ಸಾರಿ ಯಾವುದಾಗಿ ಅದನ್ನು ಬಿಟ್ಟು ಅದಕ್ಕೇನು ಇನ್ನೂರು ಕೊಡಬೇಕು ಅದನ್ನು ಕೊಟ್ಟು ಬದಲಿಸಿ ಮಾಡ್ತಕ್ಕಂಥದ್ದನ್ನು ಮೊದಲೇ ನೀವು ಮಾಡಬೇಕು. ಮುಂಗಾರಲ್ಲಿ ಬೆಳೆ ಹಾಕುವಾಗ ನೀನು ಹಾಕ್ಬೇಡಪ್ಪ ಅಂತ ನಿಮ್ಮ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಯಾರು ಇಲ್ಲಿರೋದು? ಯಾರಪ್ಪ? ಯಾರ್ರಿ? ಏನಪ್ಪ ಮಾಡ್ತಾ ಇದ್ದೀನಿ ನೀನು? ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಕೆಲಸ ಏನು ಗೊತ್ತಾ?